ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಣಿ ಭಟ್ ಅಂತ. ನಾನು ಗೈನಿ ಆಂಕಾಲಜಿಸ್ಟ್ ಅಪೋಲೋ ಹಾಸ್ಪಿಟಲಿಂದ. ಸೊ ಇವತ್ತು ನಾವು ವಿ ಆರ್ ಇಂಟ್ರಡ್ಯೂಸಿಂಗ್ ಎಂಡೋ ಚೆಕ್ ಅಂತ. ಎಂಡೋ ಚೆಕ್ ಅಂದರೆ ಏನಂದರೆ ಎಂಡೋಮೆಟ್ರಿಯಲ್ ಅಂದರೆ ಗರ್ಭಕೋಶದ ಕ್ಯಾನ್ಸರು, ಒವೇರಿಯನ್ ಅಂದರೆ ಅಂಡಾಶಯದ ಕ್ಯಾನ್ಸರು. ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ. ಸೊ ಮೋಸ್ಟ್ಲಿ ವಿಮೆನ್ ಹೆಂಗಸರು ಎಂತ ನೆನೆಸೋದು ಅಂದರೆ ಅದು ಬ್ಲೀಡಿಂಗ್ ಸ್ವಲ್ಪ ಇರೆಗ್ಯುಲರ್ ಆಯಿತು, ಅದು ಎಲ್ಲರಿಗೂ ಆಗೋ ಟೈಪು, ಅದು ಸುಮಾರು ತಿಂಗಳಿಂದ ಆಗ್ತಾಯಿದೆ, ಇನ್ನೂ ಕಡಿಮೆ ಆಗಲಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಓವರಿ ಕ್ಯಾನ್ಸರ್ ಮೋಸ್ಟ್ಲಿ ಪೇಷಂಟ್ಸ್ಗೆ ಸ್ವಲ್ಪ ಹೊಟ್ಟೆ ಭಾರ ಅನಿಸೋದು, ಅದು ತಿನ್ನಲಿಕ್ಕೆ ಅದೆಂತ ಏನೋ ಅರಗ್ತಾ ಇಲ್ಲ, ಅದು ಗ್ಯಾಸ್ ಥರ ಇದೆ ಮೇಡಮ್ ಅಂತಿರ್ತಾರೆ. ಸೊ ಹೇಳೋದೆಂತ ಅಂದರೆ ಸಿಮ್ಟಮ್ಸ್ ಇದೆ, ಬಟ್ ಒಮ್ಮೊಮ್ಮೆ ಅದೇನಾಗುತ್ತೆ ಇದು ಎಲ್ಲ ನಾರ್ಮಲ್ ಸಿಮ್ಟಮ್ಸ್ ಏನೋ ಅಂತ ನಾವು ನೆನೆಸ್ತೀವಿ. ಪ್ಲೀಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ, ನೀವು ನೆಕ್ಸ್ಟ್ ಟೈಮ್ ನೀವು ಹೋದಾಗ ಹಾಸ್ಪಿಟಲ್ಗೆ ಹೋಗೋ ಮುಂಚೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ. ನಿಮ್ಮ ಪ್ರಾಬ್ಲಮ್ಸ್ ಏನೋ, ಮನೆಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇದೆಯಾ, ಇಲ್ಲಾಂದರೆ ನಿಮಗೆ ಮುಂಚೆ ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಆ ಥರ ಅಂತ ಏನಾದರೂ ಆಗಿತ್ತಾ, ನಿಮ್ಮ ಪ್ರಾಬ್ಲಮ್ ಯಾವಾಗಿಂದ ಇದೆ ಅಂತ. ಸೊ ಇಂಪಾರ್ಟೆಂಟ್ ಈಸ್ ನಾಚ್ಕೋಬೇಡಿ. ಓಕೆ, ಹೆಂಗಸರು ಮೇನ್ಲಿ ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಅವರು ನಾಚ್ಕೊತಾರೆ, ಪೀರಿಯಡ್ ಬಗ್ಗೆ ಮಾತಾಡಬೇಕಂದ್ರೂ ನಾಚ್ಕೊತಾರೆ. ಅರ್ಲಿ ಐಡೆಂಟಿಫಿಕೇಷನ್ ನೀವು ಹೇಳಿದರೆ ಮಾತ್ರ ಡಾಕ್ಟ್ರಿಗೆ ಅರ್ಥ ಆಗುತ್ತೆ ಅದು. ಸೊ ಲಿಸ್ಟ್ ಮಾಡಿಕೊಂಡು ಡಾಕ್ಟ್ರ್ ಹತ್ರ ನಿಮಗೆ ಸಿಮ್ಟಮ್ಸ್ ಏನಂತ ಹೇಳಿ, ಸಿಂಪಲ್ ಸ್ಕ್ಯಾನ್, ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿಸಿ, ಸಿಂಪಲ್ ಬೇಸಿಕ್, ತುಂಬ ಕಾಂಪ್ಲೆಕ್ಸ್ ಅಂತ ಬೇಕಾಗಿಲ್ಲ. ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ಅದರಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂತ ನೋಡಿ, ಪ್ರಾಬ್ಲಮ್ ಎಂತ ಏನಾದರೂ ಇದ್ದರೆ ಕರೆಕ್ಟ್ ಡಾಕ್ಟ್ರ್ ಹತ್ರ ಹೋಗಿ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಈ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. ಪ್ಲಸ್ ಕ್ಯಾನ್ಸರ್ ಇದ್ದರೆ ಅರ್ಲಿ ಸ್ಟೇಜಲ್ಲಿ ನಾವು ಕಂಡಿಟ್ರೆ ಅದನ್ನು ಟ್ರೀಟ್ ಮಾಡಿ ನಾವು ಅದನ್ನು ಕ್ಯೂರ್ನು ಮಾಡ್ಬೋದು.